ಹೇಗಿದ್ದೀರಾ? ಸೊ ಈ ವಿಡಿಯೋ ಏನಪ್ಪ ಅಂದರೆ ನಾವೆಲ್ಲ ಸಂತೆಬೆನ್ನೂರು ಜಾತ್ರೆಗೆ ಮತ್ತೆ ಈ ವರ್ಷ ಹೋಗ್ತಾ ಇದ್ದೀವಿ. ಎಷ್ಟು ಬೇಗ ಒಂದು ವರ್ಷ ಕಳೆದೇ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಲಾಸ್ಟ್ ಇಯರ್ ಜಾತ್ರೆ ವಿಡಿಯೋಸಲ್ಲಿ A to Z ದೇವ್ರಿಗೆ ಏನೇನೆಲ್ಲ ಪೂಜೆ ನಡೆಯುತ್ತೆ, ಜಾತ್ರೆ ಹೇಗೆ ನಡೆಯುತ್ತೆ, ಏನೇನು ಕಾರ್ಯಕ್ರಮ ಇರುತ್ತೆ ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಡಾಗಿ ವಿಡಿಯೋ ಮಾಡಿದ್ದೆ. ಅದನ್ನು ಟ್ಯಾಗ್ ಮಾಡ್ತೀನಿ ಈ ವಿಡಿಯೋಗೆ, ಚೆಕ್ ಮಾಡಿಲ್ಲ ಅಂದರೆ ಇನ್ ಕೇಸ್ ಚೆಕ್ ಮಾಡಿ. ಬಟ್ ಈ ವರ್ಷ ನಾವು ಯಾವ್ಯಾವ ಇವೆಂಟ್ನ ಅಟೆಂಡ್ ಮಾಡ್ತೀವಿ, ಹೇಗೆಲ್ಲ ಕಸಿನ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಹೇಗೆ ಹರಟೆ ಹೊಡಿತೀವಿ, ನಾವು ಹೇಗೆ ಜಾತ್ರೆನ ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ಕಂಪ್ಲೀಟಾಗಿ ತೋರಿಸೋವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ವಿಡಿಯೋ ಶುರು ಮಾಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೆಟ್ಸ್ ಗೋ. ಮಾರ್ನಿಂಗೇ ನಮ್ಮ ಪಯಣ ಶುರು ಮಾಡಿದ್ವಿ. ನಮ್ಮ ಮಗ ಎಲ್ಲಿ ಮಳೆ ಬಂದ್ಬಿಡುತ್ತೋ ಅಂತ ಸೇಫ್ಟಿಗೆ ಅಂಬ್ರೆಲಾ ಸಹ ತಗೊಂಡ್ಬಂದಿದ್ದ. ಟ್ರಾಫಿಕ್ ಇರಲ್ಲ ಅಂತ ಬೆಳಗ್ಗೆನೂ ಹೊರಟ್ವಿ. ಬಟ್ ಬೆಳಗ್ಗೆನೂ ಇಷ್ಟು ಬಿಸಿಲಿರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಊರಿಗೆ ರೀಚ್ ಆಗೋ ಅಷ್ಟರಲ್ಲಿ ಮಾರ್ನಿಂಗ್ ಅರೌಂಡ್ 9:30 ಏನೋ ಆಗಿತ್ತು. ಆ್ಯಂಡ್ ಊರಲ್ಲಿ ಪ್ರಿಪ್ರೇಷನ್ಸ್ ಎಲ್ಲ ಜೋರಾಗೆ ನಡೀತಿತ್ತು. ಆಂಜನೇಯ ಸ್ವಾಮಿ ರಥೋತ್ಸವ ರಥ ರೆಡಿ ಆಗ್ತಾ ಇದೆ. ಊರೊಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಜಾತ್ರೆ ವೈಬ್ಸ್ ಎಲ್ಲ ಸ್ಟಾರ್ಟ್ ಆಗೋಯ್ತು. ಬಿಕಾಸ್ ಒಂದ್ ಕಡೆ ರಥ ರೆಡಿ ಮಾಡ್ತಾ ಇದ್ರು, ಒಂದ್ ಕಡೆ ಲೈಟಿಂಗ್ಸು, ಅರೇಂಜ್ಮೆಂಟ್ಸು, ಶಾಪ್ಸ್ ಎಲ್ಲ ಓಪನ್ ಮಾಡ್ತಿದ್ರು. ಆ್ಯಂಡ್ ಆಲ್ಸೋ ನಾವು ಬರೋ ಟೈಮ್ಗೆ ಪ್ರಾಕಾರೋತ್ಸವ ನಡೀತಿತ್ತು. ದೇವ್ರನ್ನ ನೋಡ್ಕೊಂಡು ಮನೆಗೆ ಹೋದ್ವಿ. ನಾವು ಬರೋ ಅಷ್ಟರಲ್ಲೇ ನಮ್ಮ ಚಿಕ್ಕಮ್ಮ ದೀಪಕ್ ಬೇಕಾಗಿರೋದನ್ನೆಲ್ಲ ರೆಡಿ ಮಾಡ್ತಿದ್ರು, ಪೂಜೆಗೆಲ್ಲ ಅರೇಂಜ್ ಮಾಡ್ತಿದ್ರು. ಯೂಶಲಿ ಎವ್ರಿ ಇಯರ್ ಈ ಕೆಲಸ ಎಲ್ಲ ನಮ್ಮಮ್ಮ ಮಾಡ್ತಾರೆ. ಈ ಸಲ ನಮ್ಮಮ್ಮ ಬರೋದು ಸ್ವಲ್ಪ ಲೇಟ್ ಆಯ್ತು. ನಾವು ತುಂಬಾನೇ ಮಿಸ್ ಮಾಡ್ಕೊಂಡ್ವಿ ಮಮ್ಮಿ ಈ ಟೈಮಲ್ಲಿ ನಿನ್ನನ್ನ. ಎನಿವೇಸ್ ನಮ್ಮ ಚಿಕ್ಕಮ್ಮ ಎಲ್ಲ ರೆಡಿ ಮಾಡೋ ಅಷ್ಟ್ರಲ್ಲಿ ನಾವು ರೆಡಿಯಾಗಿ ಬಂದು ದೇವಸ್ಥಾನಕ್ಕೆ ಆರತಿ ಬೆಳಗಕ್ಕೆ ಅಂತ ದೀಪ ಎಲ್ಲ ತಗೊಂಡು ಹೊರಟ್ವಿ. ಬರ್ತಾ ಇದ್ದೀವಿ. ಎಲ್ಲರೂ ಒಂದು ಕಡೆ ಮೀಟ್ ಆಗಿ ಅಲ್ಲಿಂದ ಒಟ್ಟಿಗೆ ದೇವಸ್ಥಾನಕ್ಕೆ ಹೊರಡ್ತೀವಿ. ದೊಡ್ಡವರು, ಚಿಕ್ಕವರು, ಮಕ್ಕಳು, ಜೆಂಟ್ಸ್, ಲೇಡೀಸ್ ಎಲ್ಲರೂ. ಆ ಮೂಮೆಂಟೇ ಒಂಥರ ತುಂಬ ಖುಷಿ ಅನ್ಸುತ್ತೆ. ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈ ವಿಡಿಯೋ ನೋಡ್ತಿದ್ರೇನೆ ನಂಗೆ ತುಂಬ ಖುಷಿ ಅನಿಸ್ತಿದೆ. ದೇವ್ರಂತೂ ನೋಡಕ್ ತುಂಬಾನೇ ಚೆನ್ನಾಗಿತ್ತು. ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯ್ತು. ಎಲ್ಲದನ್ನು ಚೆನ್ನಾಗಿ ಮುಗಿಸ್ಕೊಂಡು ಎಲ್ರು ಮಾತಾಡ್ಸ್ಕೊಂಡು ಮನೆಗ್ ಬಂದ್ವಿ. ಇಲ್ಲಿವರೆಗೂ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಬಟ್ ಡ್ರೆಸ್ ಚೇಂಜ್ ಮಾಡಿ ಪೂಜೆ ಮುಗೀತು ಅಂದ ತಕ್ಷಣ ಹೊಟ್ಟೆಲಿರೋ ಇಲಿ ಎಲ್ಲ ಆಕ್ಟಿವೇಟ್ ಆಗೋಯ್ತು. ಸೊ ಇಮಿಡಿಯೇಟ್ಲಿ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಊಟದ ಹಾಲ್, ಡೈನಿಂಗ್ ಹಾಲ್ಗೆ ಹೋದ್ವಿ. ಹೊಟ್ಟೆ ತುಂಬಾ ಬೊಂಬಾಟ್ ಭೋಜನ ಮಾಡಿದ್ವಿ. ಪೂಜೆ ಮುಗೀತು, ಊಟ ಮುಗೀತು. ಸೊ ಕಸಿನ್ಸ್ ಎಲ್ಲ ಸೇರಿದ್ಮೇಲೆ ಸೆಟ್ ಆಡ್ಲೇಬೇಕಲ್ಲ. ఇది ఏదన్నా అనుకోవచ్చు నువ్వు ఏదన్నా కొంచెం ట్రంప్ కార్డ్ ఇది ఓకే సెట్ నాది సెట్ నాది అక్కడ అది సెట్ అయిపోయింది. ఫ్లాష్ బ్యాక్. వస్తుంది మూడు వచ్చింటే ఆల్రెడీ మూడు. One eternity later. Two onions. Two onions. Onion. Two carrots. One carrot. ఇంకా ఎక్కడ పోయి తీసుకో ಏನೇನು ಬೇಕೀಗ? Two tomatoes. ಸೊ ಕಸಿನ್ಸ್ ಎಲ್ಲ ಮೀಟ್ ಮಾಡಿದೀವಿ. ಐಟಮ್ಸ್ ಲಿಸ್ಟ್ ನೀವು ನೋಡಿದೀರಾ. ಸೊ ನಾವೀಗ ಏನ್ ಪ್ರಿಪೇರ್ ಮಾಡ್ತಾ ಇದೀವಿ ಅನ್ನೋದನ್ನ ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡೋಣ ಎಷ್ಟು ಜನ ಕರೆಕ್ಟ್ ಆಗಿ ಗೆಸ್ ಮಾಡ್ತೀರಾ ಅಂತ. ಐಡಿಯಾ ಎಲ್ಲ ನಮ್ದೆ, ಮಾಡ್ತಾ ಇರೋದು ಮಾತ್ರ ಅವ್ರು. One eternity later. ಮಾಡಿ ತಿಂದು ಫ್ರೆಶ್ ಅಪ್ ಆಗಿ ಸನ್ಸೆಟ್ ನೋಡಕ್ಕೆ ಅಂತ ನಾವೆಲ್ಲ ಹೊರಟ್ವಿ. ಇಸ್ಕೊಡ್ತೀನಿ ನಾಳೆ. ಇವತ್ತಿನ್ನೂ ಶಾಪ್ಸ್ ಓಪನ್ ಆಗಿಲ್ಲ.
ಸನ್ಸೆಟ್ ನೋಡಕ್ ಹೋಗ್ತಿರೋ ದಾರಿಲೇ ನನ್ನ ಮಗ ಟಾಯ್ ಟೆಂಡರ್ ಹಾಕ್ದ, ಹೇಗೋ ಪಾಸ್ ಮಾಡಿದೆ. ಬಟ್ ಈ ಟ್ರಾಂಪಲಿನಿಂದ ತಪ್ಸ್ಕೊಳಕ್ಕಾಗ್ಲಿಲ್ಲ. ಐ ಲವ್ ಯು ಟು ಬೇಬಿ, ಥ್ಯಾಂಕ್ ಯು. ಫ್ಲವರ್ ಅದೇ ಅಮ್ಮ, ಅದೇನು ಫ್ಲವರ್ ಅಮ್ಮ? ಅದೇ ಐ ಡೋಂಟ್ ನೋ ಕಂದ, ಸಮ್ ಫ್ಲವರ್. ಟಾಯ್ಸ್ ಕೇಳ್ತಾ ಇದ್ದಾನೆ ಅಂದ್ಬಿಟ್ಟು ಈ ಕಡೆ ಟಾಯ್ ಶಾಪ್ ಇರಲ್ಲ ಅಂತ ಕರ್ಕೊಂಬಂದ್ರು ಗೈಸ್. ಬಟ್ ಗೊತ್ತಿರಲಿಲ್ಲ ಈ ಕಡೆ ಗೇಮ್ಸ್ ಶಾಪ್ಸ್ ಇದೆ ಅಂತ. ಇನ್ನು ನೋಡಿದ್ರೆ ಇನ್ನು ನನ್ನ ಮಗ ಮನೆಗೆ ಬರಲ್ಲ, ಇಲ್ಲೇ ಇದ್ಬಿಡ್ತಾನೆ. ಸೊ ಮಾಮಾಸ್ ಆರ್ ಮ್ಯಾನೇಜಿಂಗ್. A few moments later. ಸನ್ಸೆಟ್ ನೋಡ್ಕೊಂಡು ನನ್ನ ಮಗನ ಟಾಯ್ಸ್ ಬಾಧೆಯಿಂದ ತಪ್ಪಿಸ್ಕೊಂಡು ಬರೋ ಅಷ್ಟರಲ್ಲಿ ಊರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ಪೋಲೆ ಕೆಳಗಡೆ ಬಿದ್ದೋಗಿತ್ತು. ಸೊ ಯಾರಿಗೂ ಏನು ತೊಂದರೆ ಆಗ್ಬಾರ್ದು ಅಂತ ಇಡೀ ಊರಿಗೆ ಪವರ್ ಕಟ್ ಮಾಡಿದ್ರು. ಸೊ ಪವರ್ ಬಂದ್ಮೇಲೆ ನೈಟ್ 9:30ಗೆ ಮತ್ತೆ ನಾವು ಊಟಕ್ಕೆ ಅಂತ ಹೋದ್ವಿ. ಸೊ ಈ 2 days ಜಾತ್ರೆ ಟೈಮಲ್ಲಿ ಯಾರು ಮನೇಲಿ ಅಡುಗೆ ಮಾಡೋ ಅವಶ್ಯಕತೆ ಇರಲ್ಲ. ನಮ್ಮ ಕಮ್ಯುನಿಟಿ ಹಾಲಲ್ಲೇ ಊಟ ತಿಂಡಿ ಎಲ್ಲದನ್ನು ಅರೇಂಜ್ ಮಾಡಿರ್ತಾರೆ. ಪವರ್ ಕಟ್ ಆಗಿತ್ತು, ಸಿಕ್ಕಾಪಟ್ಟೆ ಶೆಕೆ, ಮನೇಲಿ ಇರಕ್ಕಾಗ್ತಾ ಇರಲಿಲ್ಲ. ಸೊ ಎಲ್ಲ ಟೆರೆಸಲ್ಲಿ ಚೆನ್ನಾಗಿ ಗಾಳಿ ಬರ್ತಿದೆ ಅಂತ ಹೋದ್ವಿ. ಸೊ ಕಸಿನ್ಸ್ ಎಲ್ಲ ಸೇರಿದ್ರೆ ಎಸ್ಪೆಷಲಿ ನಾವು ಪ್ರೀತಿಯಿಂದ ಮಾತಾಡೋದಕ್ಕಿಂತ ಜಾಸ್ತಿ ಈಗ ಕಿತ್ತಾಡೋದು ಕಚ್ಚಾಡೋದೇ ಜಾಸ್ತಿ. ನಮ್ಮ ಪೇರೆಂಟ್ಸ್ಗೆ ನಮ್ಮ ಜಗಳ ಬಿಡಿಸೋದ್ರಲ್ಲೇ ಅರ್ಧ ಟೈಮ್ ಆಗೋಗ್ಬಿಡುತ್ತೆ. ನೀವು ಯೂಶಲಿ ಕಸಿನ್ಸ್ ಎಲ್ಲ ಸೇರಿದಾಗ ಏನು ಜಾಸ್ತಿ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಕಾಂಪಿಟೇಷನ್ ಸಿಗ್ತಾ ಇದೆ. 2000 years. ನಮ್ಮ ಮಮ್ಮಿ ಚಿಕ್ಕೋರ್ ಇರುವಾಗ ಬಿಡಿಸಿರೋ ಅಂತ ರಂಗೋಲಿ ಪುಸ್ತಕ ಇದು. ಈ ಬುಕ್ಗೆ ಆಲ್ಮೋಸ್ಟ್ ಮೋರ್ ದೆನ್ 60 years ಆಗಿದೆ. ಮಮ್ಮಿ ತೋರ್ಸ್ ಮಮ್ಮಿ ನಿನ್ ಬುಕ್ಕು. ದ ಆಥರ್ ಆಫ್ ದ ಬುಕ್ ನಮ್ಮಮ್ಮ. One eternity later. ಬುಕ್ಕಿಂದ ನಮ್ಮ ತಂಗಿ ಒಂದು ಚಿತ್ರಕಲೆಯನ್ನ ಇಲ್ಲಿ ಬಿಡಿಸಿದಾಳೆ. ರಾತ್ರಿ 11 ಗಂಟೆ ಮನೆ ಮುಂದೆ ಕುತ್ಕೊಂಡು ಕಟ್ಟೆ ಮೇಲೆ ಕತೆ ಮಾತಾಡ್ತಾ ಇದ್ದಾರೆ ಮಲಗ್ರು. ಸೊ ಇದಾಗಿತ್ತು ಫಸ್ಟ್ ಡೇ. ನಮ್ಮ ಜಾತ್ರೆ ಇನ್ನೂ ಶುರು ಆಗಿಲ್ಲ, ಜಸ್ಟ್ ನಾವು ಜಾತ್ರೆಗೋಸ್ಕರ ಬಂದಿದ್ದೀವಿ ಅಷ್ಟೇ. ನಾಳೆ ಜಾತ್ರೆ ಶುರು ಆಗುತ್ತೆ, ನಾಳೆನೇ ಮೇನ್ ಪಾರ್ಟ್. ಸೊ ಪಾರ್ಟ್ 2 ಆಫ್ ಜಾತ್ರೆ ಸೀರೀಸ್ ವೆಯ್ಟ್ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಆ್ಯಂಡ್ ಬೈ.